ನನ್ನ ಹೆಸರು ರಾಕೇಶ್ ಅಂತ. ಕಾರ್ಪೊರೇಟ್ ಅಲ್ಲಿ ಕೆಲಸ ಬಿಟ್ಟು ಆಟೋ ಓಡಿಸ್ತಿರೋದ್ರಿಂದ ಸ್ವಲ್ಪ ಸುಮಾರು ಜನ ಆಟೋ ಡ್ರೈವರ್ ರಾಕೇಶ್ ಅಂತ ಪಾಪ್ಯುಲರ್ ಆಗಿದ್ದೀನಿ. ಸೊ ಹೇ ಗೈಸ್, ಇಟ್ಸ್ ಆಟೋ ಡ್ರೈವರ್ ರಾಕೇಶ್ ಹಿಯರ್. Like I kind of had to report to someone, even if I grew, ಬೆಳೆದ್ರೂನು ಬೇರೆಯವ್ರ ಕೆಳಗಡೆನೆ ಇರ್ತೀವಿ. ಹೌದು, ಆ ಟಾಪ್ ಪೊಸಿಷನ್ CEO ಆಗ್ಬೇಕಂದ್ರೆ ನಾವೇ ಕಂಪ್ನಿ ಓಪನ್ ಮಾಡಿ ಫೌಂಡರ್ ಆಗಿ ಇದೆ ಬೇರೆ. ಇನ್ಸ್ಟೆನ್ಸ್ ಇವಾಗ ಗಂಡ್ ಮಗು ಆದ್ರೆ ಅಥವಾ ಗಂಡ್ ಮಗ ಅನ್ನೋದಾದ್ರೆ ಸೊಸೈಟಿಗೆ ನಾವ್ ಯಾವಾಗ್ಲೂನು ಇಷ್ಟ ದುಡಿದ್ರೆ ಮಾತ್ರ, ಇಷ್ಟ ತಗೊಂಡೋದ್ರೆ ಮಾತ್ರ ಮನೇಲಿ ಮರ್ಯಾದೆ. ಓಕೆ, ಇಲ್ಲ ಅಂದ್ರೆ ಮನೇಲೂ ಮರ್ಯಾದೆ ಇಲ್ಲ ಸರ್, ಸೊಸೈಟಿಲೂ ಇಲ್ಲ, ಮನೇಲೂ ಇಲ್ಲ. ಆಮೇಲೆ ಆಗ ಎಷ್ಟೊಂದ್ ಜನ ಕೆಲ್ಸ ಬಿಟ್ಬಿಟ್ಟು ನಾನು ಆಟೋ ತಗೊಂತೀನಿ ಬೇಡ ಜನ DM ಮಾಡ್ಬಿಟ್ಟಿದ್ದಾರೆ. ಇವ್ರು ಆಟೋ ತಗೊಂಡ್ರೆ ಏನಾಗತ್ತೆ, 2 ದಿನ. ಇವಾಗ ನನ್ನ ಹೆಸರು ರಾಕೇಶ್ ಅಂತ. ಇತ್ತೀಚೆಗೆ ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸ ಬಿಟ್ಟು ಆಟೋ ಓಡಿಸ್ತಿರೋದ್ರಿಂದ ಸ್ವಲ್ಪ ಸುಮಾರು ಜನ ಆಟೋ ಡ್ರೈವರ್ ರಾಕೇಶ್ ಅಂತ ಪಾಪ್ಯುಲರ್ ಆಗಿದ್ದೀನಿ. ಸೊ ಇವಾಗ್ಲೂ ಕೂಡ ನಾನು ದಿನದಲ್ಲಿ ಒಂದ್ ಸ್ವಲ್ಪ ಹೊತ್ತು ಆಟೋ ಓಡಿಸ್ತೀನಿ. ಒಂದ್ 4 ರಿಂದ 5 ಗಂಟೆ, ಒಂದೊಂದ್ ದಿನ ಒಂದು 6 to 7 hours ರಿಕ್ವೈರ್ಮೆಂಟ್ ಹೆಂಗಿದೆ ಹಂಗ್ ಆಟೋ ಓಡಿಸ್ತಾ ಇರ್ತೀನಿ. ಓಕೆ, ಈ ಮಧ್ಯ ಅಂದ್ರೆ ಆಟೋ ಓಡಿಸೋದು ಮತ್ತೆ ಮಿಕ್ಕಿ ಟೈಮ್ ಅಲ್ಲಿ ನಾನು ಇಲ್ಲ ಡ್ಯಾನ್ಸ್ ಇಲ್ಲ ಮಾರ್ಷಲ್ ಆರ್ಟ್ಸ್ ಈ ತರ ಏನೋ ಒಂದು ಕಲೆ ಹಿಂದೆ ಏನೋ ಒಂದು ಗುರಿ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತೀನಿ. ಈ ತರ ಕೆಲ್ಸಗಳನ್ನ ಇದು ಮೂವಿಲೂನು ಯಾವ್ದಾದ್ರು ಒಂದು ಆಕ್ಟಿಂಗ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಅದಕ್ಕೂ ಕೂಡ ಒಂದು ಆಸಕ್ತಿ ಇದೆ. ನೀವು ರೆಡಿ ಇದೀರಾ? ಮೂವಿಲಿ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ನೀವು ಹೋಗಕ್ ರೆಡಿ ಇದೀರಾ? ಸರ್, ಖಂಡಿತ ರೆಡಿ ಇದೀನಿ. ಸೊ ಫಸ್ಟ್ ನಿಮ್ ಕಾರ್ಪೊರೇಟ್ ಬಗ್ಗೆ ಬಂದ್ರೆ, ಎಲ್ಲಾರು ಕಾರ್ಪೊರೇಟ್ ಜಾಬ್ ಬೇಕು ನನ್ಗೆ, ಕಾರ್ಪೊರೇಟ್ ಜಾಬ್ ಇದ್ರೆ ಒಳ್ಳೆ ಇನ್ಕಮ್ ಇರುತ್ತೆ, ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ, ಹೋಗ್ಬೋದು ಬರ್ಬೋದು ಅಂತ ಇರುತ್ತೆ. ನೀವೇನ್ ಸರ್, ನೀವು ಕಾರ್ಪೊರೇಟ್ ಇಂದ ಮತ್ತೆ ರಿಟರ್ನ್ ಬ್ಯಾಕ್ ಆಟೋ ಅಂತ ಅಂದ್ರೆ? ಹೌದು, ಏನಕ್ಕೆ ಹೇಳಿ, ಯಾವ್ದೇ ಕೆಲ್ಸ ಆಗ್ಲಿ ಅದರದೇ ಆದ ಒಂದು ಡ್ರಾಬ್ಯಾಕ್ಸ್ ಇರುತ್ತೆ, ಅದರದೇ ಆದ ಒಂದು ಪ್ರೋಸ್ ಅಂಡ್ ಕಾನ್ಸ್ ಅನ್ನೋದು ಇರುತ್ತೆ. ಓಕೆ, ಆಟೋಲು ಇದೆ, ಬೇರೆ ಎಲ್ಲಾ ಕೆಲ್ಸದಲ್ಲೂ ಇದೆ, ಕಾರ್ಪೊರೇಟ್ ಅಲ್ಲೂ ಇದೆ. ಈ ಕಾರ್ಪೊರೇಟ್ ಅಲ್ಲಿ ನನ್ಗೆ ಪ್ರೋಸ್ ಗಿಂತ ಕಾನ್ಸ್ ಜಾಸ್ತಿ ಆಯ್ತು. ನಾನು ಸುಮಾರು ಒಂದು 16-17 ವರ್ಷ ಸ್ಪೆಂಡ್ ಮಾಡಿದೀನಿ ಆ ಇಂಡಸ್ಟ್ರಿಗೆ. ಸೊ ಹಾಗಾಗಿ ಸಾಕಷ್ಟು ನೋಡ್ಬಿಟ್ಟಿದೀನಿ, ಎಲ್ಲಾ ತರ ನೋಡಿ ಅಲ್ಲೂ ಒಂಥರ ಲೈಕ್ ಐ ಕೈಂಡ್ ಹ್ಯಾಡ್ ಟು ರಿಪೋರ್ಟ್ ಟು ಸಮನ್, ಈವನ್ ಇಫ್ ಐ ಗ್ರೂ, ಬೆಳೆದ್ರೂನು ಬೇರೆಯವ್ರ ಕೆಳಗಡೆನೆ ಇರ್ತೀವಿ. ಹೌದು, ಆ ಟಾಪ್ ಪೊಸಿಷನ್ CEO ಆಗ್ಬೇಕಂದ್ರೆ ನಾವೇ ಕಂಪ್ನಿ ಓಪನ್ ಮಾಡಿ ಫೌಂಡರ್ ಆಗಿ ಇದೆ ಬೇರೆ. ತುಂಬಾ ಲೇಟ್ ಆಗಿ ರಿಯಲೈಸ್ ಆಗಿದ್ದೇನು ಅಂದ್ರೆ, ಇಫ್ ಯು ಆರ್ ವರ್ಕಿಂಗ್ ಫಾರ್ ಅದರ್ಸ್, ಯು ಆರ್ ವರ್ಕಿಂಗ್ ಫಾರ್ ದೇರ್ ಡೆವಲಪ್ಮೆಂಟ್. ಇಫ್ ಯು ಆರ್ ವರ್ಕಿಂಗ್ ಫಾರ್ ಯೋರ್ ಸೆಲ್ಫ್, ಯು ವಿಲ್ ಗ್ರೋ. ಬೇರೆಯವ್ರ ಅಂದ್ರೆ ದೇ ವಿಲ್ ಗ್ರೋ. ಹೌದೌದು, ಏನೇ ಆಗ್ಲಿ, ಯಾವ್ದೇ ವಿಷಯ ಆಗ್ಲಿ ಸರ್, ಅದಂತೂ ಕಡಾಖಂಡಿತ ಮಾತದು. ನಿಮ್ಗೆ ರಿಲೇಷನ್ ಯಾವಾಗ ಬಂತು ಸರ್? ನನಗೆ ಸುಮಾರು ಒಂದು 33 ವರ್ಷ ಇತ್ತು ನನ್ಗೆ ಅವಾಗ. ಹೀಗೆ ಯಾವ್ದೋ ಒಂದು ಕೋವರ್ಕರ್ ಜೊತೆ ಏನೋ ಒಂದು ಸೀನ್ ಆಯ್ತು. ನನ್ಗೆ ಆಮೇಲೆ ರಿಯಲೈಸ್ ಆಯ್ತು ಏನ್ ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ. ಕೆಲ್ಸ ಬಿಟ್ಮೇಲೆ ನಮ್ಮ ಮನೆಯವರೆಲ್ಲ ಹೆಂಗ್ ನೋಡ್ತಾರೆ. ಫಾರ್ ಇನ್ಸ್ಟೆನ್ಸ್ ಇವಾಗ ಗಂಡ್ ಮಗು ಆದ್ರೆ ಅಥವಾ ಗಂಡ್ ಮಗ ಅನ್ನೋದಾದ್ರೆ ಸೊಸೈಟಿಗೆ ನಾವ್ ಯಾವಾಗ್ಲೂನು ಇಷ್ಟ ದುಡಿದ್ರೆ ಮಾತ್ರ, ಇಷ್ಟ ತಗೊಂಡೋದ್ರೆ ಮಾತ್ರ ಮನೇಲಿ ಮರ್ಯಾದೆ. ಓಕೆ, ಇಲ್ಲ ಅಂದ್ರೆ ಮನೇಲೂ ಮರ್ಯಾದೆ ಇಲ್ಲ ಸರ್, ಸೊಸೈಟಿಲೂ ಇಲ್ಲ, ಮನೇಲೂ ಇಲ್ಲ. ಆಮೇಲೆ ಸೊಸೈಟಿ ಒಂದ್ ಬೌಂಡ್ರಿ ಹಾಕ್ಬಿಟ್ಟಿದೆ, ನಾವ್ ಈ ಬೌಂಡ್ರಿ ಒಳಗಡೆನೆ ಇರ್ಬೇಕು. ಈಗ ಕಾರ್ಪೊರೇಟ್ ಲೈಫ್ ಎಲ್ಲಾರ್ದು ಏನು ಒಂದ್ ಇನ್ಶೂರೆನ್ಸ್ ಅನ್ನೋದು ಇರುತ್ತಪ್ಪ, ಹೆಲ್ತ್ ಕೇರ್ ಇದು ಬೆನಿಫಿಟ್ಸ್ ಇರುತ್ತೆ, ಆಮೇಲೆ ಸ್ಯಾಲ್ರಿ ಇರುತ್ತೆ, ಇಷ್ಟು ಹೋಮ್ ರೆಂಟ್ ಅಲವೆನ್ಸ್ ಅನ್ನೋದು ಇರುತ್ತೆ, ಇಷ್ಟು ಬೇಸಿಕ್ ಇರುತ್ತೆ. ಒಟ್ನಲ್ಲಿ ಒಂದ್ ಲಾರ್ಜ್ ಸ್ಕೇಲ್ ಪ್ಯಾಕೇಜ್ ಏನೋ ಒಂದ್ 2 ಲಕ್ಷ 3 ಲಕ್ಷ ಅನ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಯಾಕೆ ಬರ್ತಾರೆ ಜನ? ಈಗ ಆಕ್ಚುಲಿ ನಾನ್ ಬಿಟ್ಮೇಲೆ ಕೇಳ್ಪಟ್ಟಿರೋದೇನು, ಸಾಕಷ್ಟು ಜನ ಬಿಡ್ತಾ ಇದಾರೆ. ಇವಾಗ ಜೆನ್ಸಿಲ್ ಅದೊಂದು ಫುಡ್ ಕಲ್ಚರ್ ಬೇರೆ ಆಗ್ಬಿಟ್ಟಿದೆ. ನಾನ್ ಅದನ್ನ ಯಾವ್ದನ್ನು ಪ್ರಮೋಟ್ ಮಾಡ್ತಿಲ್ಲ. ನಾನ್ ಮಾಡ್ತಿರೋದೇನು, ನಾನು ಐ ವಾಸ್ ನೈವ್. ನಾನು ಒಂಥರ ಮುಗ್ಧ ಆಗ್ಬಿಟ್ಟಿದೆ. ಏನ್ ನಡೀತಾ ಇದ್ರು ಅದ್ ಕಾಣಿಸ್ತಾ ಇರ್ಲಿಲ್ಲ. ಅದನ್ನ ಹೆಂಗ್ ತಡಿಬೇಕು ಅನ್ನೋದು ನಾನು ಕೆಲವು ಸ್ಟೆಪ್ಸ್ ಕೊಡ್ತೀನಿ, ಅದನ್ನ ಫಾಲೋ ಮಾಡ್ಕೊಂಡು ಅವ್ರು ಮಾಡ್ಬೋದು. ಓಕೆ, ಇವಾಗ ಎಷ್ಟೊಂದ್ ಜನ ಕೆಲ್ಸ ಬಿಟ್ಬಿಟ್ಟು ನಾನು ಆಟೋ ತಗೊಂತೀನಿ ಬೇಡ ಜನ DM ಮಾಡ್ಬಿಟ್ಟಿದ್ದಾರೆ. ಇವ್ರು ಆಟೋ ತಗೊಂಡ್ರೆ ಏನಾಗತ್ತೆ, 2 ದಿನ. ಇವಾಗ ಆಟೋಲ್ಲಿ ಎಷ್ಟೊತ್ತು ಓಡಿಸ್ತಾರೆ ಅಂದ್ರೆ ಎಷ್ಟೊತ್ತು ಇರ್ತಾರೆ. ಸುಲಭ ಇಲ್ಲ ಆಟೋ ಓಡಿಸೋದಂತಾದ್ರೂ. 40 minutes 50 minutes ಒಂದ್ ಡೆಸ್ಟಿನೇಷನ್ ಹೋಗ್ತಾರ. ಡೆಸ್ಟಿನೇಷನ್ ಹೋದ್ಮೇಲೆ ದೇ ವಿಲ್ ಬಿ ಟೈರ್ಡ್. ಒಂದ್ ಡೆಸ್ಟಿನೇಷನ್. ಹೌದೌದು,
ಇಮ್ಯಾಜಿನ್ ಡೂಯಿಂಗ್ ದಟ್ ಫಾರ್ 12 to 14 hours in a day. 14 ಅವರ್ ಮಾಡಿದ್ರೆ ಅಷ್ಟು ಸರ್, ಯಾರು ಇನ್ನೊಂದ್ ದಿನ ಇದಕ್ ಬರೋದೇ ಇಲ್ಲ ಖಂಡಿತ. ದಟ್ ಇಸ್ ಅ ಫ್ಯಾಕ್ಟ್. ಸೊ ಹಾಗಾಗಿ ಅದನ್ನ ನಾವು ಟೆಸ್ಟ್ ಮಾಡಿ ನಾನು ಅದೇ ಹೇಳ್ತಿದಂಗೆ 30 to 33 years ಇದೆ. ಮಿಡ್ ಲೈಫ್ ಕ್ರೈಸಿಸ್ ಅನ್ನೋದು ಹೆಂಗ್ ಹೊಡಿತು, ಇಷ್ಟ ಜೀವನದಲ್ಲಿ ಏನ್ ಮಾಡಿದೀನಿ ಅನ್ನೋದ್ ನಾನೇ ನೋಡ್ಕೊಂಡು ಒಂದು 7 ತಿಂಗಳನ್ನ ಹೌಸ್ ಅರೆಸ್ಟ್ ಆಗಿದೆ ನನಗೆ. ನಾನೇ ಕೆಲಸ ಬಿಟ್ಮೇಲೆ ಮನೇಲೂ ಎಲ್ಲ ಒಂಥರ ಜಿಗುಪ್ಸೆ ಬಂದ್ಬಿಡಿತ್ತು. ಸೋಷಿಯಲ್ ಆಂಗ್ಸೈಟಿ, ಸೋಷಿಯಲ್ ಫಿಯರ್, ಯಾರನ್ನು ಮಾತಾಡಿಸ್ತಾ ಇರ್ಲಿಲ್ಲ. ರೂಮ್ ಒಳಗ್ ಲಾಕ್ ಹಾಕೊಂಡು ಒಂದು ಆಲ್ಮೋಸ್ಟ್ 6.5-7 months ಟೈಮಲ್ಲಿ ನನ್ ವೆಯ್ಟ್ ನಾನು ನೋಡ್ಕೊಂಡೆ 120 kg ಸರ್. ನಾನು ಅದಕ್ಕೆ ಇವಾಗ ಇದನ್ನ ಇಳಿಸ್ಲೇಬೇಕು ಅಂದ್ಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಇಲ್ಲೂ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಒಂದೇನೋ ಒಂದ್ ಸ್ವಲ್ಪ ಸೇವಿಂಗ್ಸ್ ಇತ್ತು, ಎಲ್ಲ ಖಾಲಿ ಆಗ್ತಾ ಇತ್ತು. ಹಂಗೆ ಮ್ಯಾನೇಜ್ ಹಾಕೊಂಡು ಮಾರ್ಷಲ್ ಆರ್ಟ್ಸ್ ಸೇರ್ಕೊಂಡೆ ಸರ್. ಒಂದೂವರೆ ವರ್ಷ ಏನೋ ಸ್ಟಾರ್ಟ್ ಅಂದ್ರೆ ಮುಗಿಸ್ದೆ. 1 ವರ್ಷದಲ್ಲಿ ಆಮೇಲೆ ಮಾರ್ಷಲ್ ಆರ್ಟ್ಸ್ ಜೊತೆಗೆ ಇನ್ನೂ ಏನಾರು ಬೇಕು. ಚೈಲ್ಡ್ಹುಡ್ ಹೋದೆ. ಚೈಲ್ಡ್ಹುಡ್ ಅಲ್ಲಿ ನನ್ಗೆ ಏನೇನ್ ಇಷ್ಟ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ಮಾಡಕ್ ಶುರು ಮಾಡಿ. ಸ್ಕೂಲಲ್ಲಿ ಡ್ಯಾನ್ಸ್ ಗಿನ್ಸ್ ಮಾಡ್ತಾ ಇದ್ದೆ. ಮಾಸ್ ಏನಿದೆ ಎಲ್ಲ ತಿರ್ಸ್ಕೋಕ್ ಬಂದಿದ್ರ ಒಂದೊಂದೇ ಮಾಡ್ತಾ ಇದ್ದೀನಿ. ಸೊ ಡ್ಯಾನ್ಸ್, ಮಾರ್ಷಲ್ ಆರ್ಟ್ಸ್ ಇವಾಗ ಸದ್ಯಕ್ಕೆ ಆಗಿದೆ. ಆಕ್ಟಿಂಗ್ ಅನ್ನೋದು ಒಂದು ಆಸೆ ಇತ್ತು, ಮೂವಿಲ್ ಮಾಡ್ಬೇಕು ಅಂತ. ಅದೊಂದ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಯಾರು ಆಪೋಸಿಟ್ ಕೊಟ್ರೆ ನೀವು ರೆಡಿ ಇದ್ದೀರಾ. ಸೊ ದೆನ್ ನಮ್ಗೆ ಒಂದು ಈ ಮಾರ್ಷಲ್ ಆರ್ಟ್ಸ್ ಕಲಿಬೇಕಂತ ಹೇಳ್ಬಿಟ್ಟು ಹೆಂಗ್ ಬಂತು ಸರ್ ನಿಮ್ಗೆ ಐಡಿಯಾ? ನಾನ್ ಆ ಐಡಿಯಾನೇ ಅದನ್ನೇ ಹಂಟ್ ಮಾಡಿದ್ದು. ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು. ಈ ಜಾಕಿ ಚಾನ್, ಬ್ರೂಸ್ಲಿ ಇವ್ರನ್ನೆಲ್ಲ ಪಿಕ್ಚರ್ ತುಂಬಾ ನೋಡ್ತಾ ಇದ್ದೆ. ಹಿಂಗ್ ಮಾಡ್ಬೇಕಾಯ್ತು, ಕರಾಟೆ ಕಿಡ್ ಎಲ್ಲ ನೋಡ್ಕೊಂಡು ನಾನು ಹಂಗ ಆಗ್ಬೇಕು ಅಂದ್ಬಿಟ್ಟು ಅವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಕರಾಟೆ ಸೇರ್ಕೊಂಡಿದ್ದೆ. ಕೆಲವು ಟೈಮ್ ಅನಿವಾರ್ಯ ಬಿಡ್ಬೇಕಾಗಿತ್ತು, ಬಿಟ್ಬಿಟ್ಟಿದ್ದೆ. ಇವಾಗ ಫುಲ್ ಆಗಿ ಹಿಡ್ಕೊಂಡು ಪಾಸಿ ಮಾಡಿದೆ. ಮೊಯ್ತಾಯಿ, ಜುಜಿಟ್ಸು ಮತ್ತೆ ಜೂಡೋ ಒಂದ್ ಜಾಗದಲ್ಲಿ ಕಲ್ತೆ. ಅಂದ್ರೆ ಏನ್ ಪ್ರವೀಣ ಅಲ್ಲ, ಕಲಿತಾ ಇದ್ದಿದ್ದು. ಅದಾದ್ಮೇಲೆ ಇನ್ನೊಂದ್ ಜಾಗಕ್ಕೆ ಹೋದೆ. ಅವ್ರ ಹೆಸರು ಹೇಳಲ್ಲ, ನಾನು ಅವ್ರಿಗೆಲ್ಲ ಏನ್ ಮಾರ್ಕೆಟ್ ಮಾಡ್ಬೇಕು ಅನ್ನೋದು. ಆಮೇಲೆ ಇನ್ನೊಂದ್ ಜಾಗದಲ್ಲಿ ಲೈಕ್ ಕೆಲ್ಸ ಆಫರ್ ಮಾಡಿದ್ರು. 5,000 ಸಂಬಳ ಸರ್. ಅದ್ರಲ್ಲೇನೆ 5,000 ಸಂಬಳ. ಅಲ್ಲೇ ಮಲಗ್ತಾ ಇದ್ದೆ, ಅಲ್ಲೇ ಇರ್ತಾ ಇದ್ದೆ. ಮನೇಲೇನೋ ಸೀನ್ ಆಗಿತ್ತು. ಆಮೇಲೆ ಒಂದ್ 3 ತಿಂಗಳೇನೋ ಅಲ್ಲಿದ್ದೆ ಜಿಮ್ ಅಲ್ಲಿ. ಆ ಜಿಮ್ ಅಲ್ಲಿ 5,000 ಸಂಬಳದಲ್ಲಿ ಬದುಕ್ಬೇಕು ಅನ್ನೋದು ನನ್ಗೆ ನೆಕ್ಸ್ಟ್ ಊಟಕ್ಕೆ ಏನೋ ಶಾರ್ಟೇಜ್ ಆಗತ್ತಾ. ಸಿಗರೇಟ್ ಸೇತಾ ಇದ್ದೆ ಮುಂಚೆ. ಆ ಟೈಮಲ್ಲಿ ಬೀಡಿ ಸೇತಾ ಇದ್ದೆ ನಾನು. ಅಂದ್ರೆ ಬರೋ 5,000 ಅಲ್ಲೇ ನೀವು ಮೇಂಟೈನ್ ಮಾಡ್ಬೇಕಾಗಿತ್ತು. ಸೋಪು, ಬಟ್ಟೆ ಒಗೆಯೋ, ಬ್ರಷ್, ಎಲ್ಲ ಅದ್ರಲ್ಲೇ ತಗೊಂತ ಇದ್ದೆ. ಅದಲ್ದೆ ವಾಟರ್ ಹೀಟರ್ ತಗೊಂಡಿದ್ದೆ. ಆ ಟೈಮಲ್ಲಿ ಒಂದ್ 700 ರೂಪಾಯಿನೋ. ಒಳ್ಳೆ ಕತೆ ಸರ್. ಇದು ಯಾವ ಟೈಮಲ್ಲಿ ಸರ್ ಇದಂಗ್ ಮಾಡಿದ್ರಿ ನೀವು? ಅಂದ್ರೆ ಇದೆಲ್ಲ ಕಳೆದ 2 ವರ್ಷದಲ್ಲಿ ಸರ್. ಅಂದ್ರೆ ಜಾಬ್ ಕ್ವಿಟ್ ಆದ್ಮೇಲೆ, ಜಾಬ್ ಎಲ್ಲ ಬಿಟ್ಟಾದ್ಮೇಲೆ. ಆ ಟೈಮಲ್ಲಿ ನಾನು ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಇದು ಊಬರ್ ಈಟ್ಸ್ ಇದೆಲ್ಲ ಡೆಲಿವರಿ ಎಲ್ಲ ಮಾಡಿ ಏನೋ ದುಡ್ಡು ನೋಡಿದೀನಿ ಅದರಿಂದ ಎಲ್ಲ ಒಂದ್ ಸ್ವಲ್ಪ. ಸೊ ಹಾಗಾಗಿ ರ್ಯಾಪಿಡೋ ಇವ್ರದ್ದು ಗಲಾಟೆ ಆದಾಗ ನಾನು ತಲೆ ಹಾಕಕ್ ಹೋಗಲ್ಲ. ಏನಕ್ಕೆ ಅಂದ್ರೆ 2 ಸೈಡ್ ಸ್ಪೆಕ್ಟ್ರಮ್ ನೋಡಿದೀನಿ ನನ್ನ ಲೈಫ್. 2 ಕಡೆ ಕಾಂಪಿಟೇಷನ್ ಹೊಡ್ತಾ ಬಿದ್ದೇ ಬೀಳ್ತದೆ. ಸೊ ಇಟ್ ಇಸ್ ಟಸಲ್ ಬಿಟ್ವೀನ್ ದ ಎಕನಾಮಿಕ್ ಫ್ರೇಮ್. ಏನ್ ಗೊತ್ತಾ, ಟ್ರಾವೆಲ್ಗೆ ಇಷ್ಟೇ ಬಜೆಟ್ ಅನ್ನೋದು ಇರುತ್ತೆ, ಆಯ್ತಾ, ಯಾರಿಗೆ ಆಗ್ಲಿ. ಸೊ ಆ ಬಜೆಟ್ ಸೇವ್ ಮಾಡ್ಬೇಕು ಅಂದಾಗ ಕೆಲವ್ರು ಇದು ಸೇಫರ್ ಆಪ್ಷನ್ ಹೋಗ್ತಾರೆ. ಈ ಒಂಥರ ಹೈ ಫೈ ಪಾಶ್ ಇರೋರು ಕ್ಯಾಬ್ ಅಲ್ಲಿ ಹೋಗ್ತಾರೆ. ಈ ಸ್ವಲ್ಪ ದುಡ್ಡು ಉಳ್ಸೋಣ ಅನ್ನೋರು ದಟ್ ಇಸ್ ನಾರ್ಮಲಿ ಲೈಕ್ 35-40% ಆಟೋಲ್ ಬರೋದು. ಸೊ ಡಿವೈಡ್ ಆಗಿದೆ. ಈ ಬೈಕ್ ಬಂದ್ಮೇಲೆ ಆ ಬ್ಯಾರಿಕೇಡ್ಗಳು ಏನಿದೆ ಅದೆಲ್ಲ ಸ್ವಲ್ಪ ಶೇಕ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಗವರ್ಮೆಂಟ್ ಕೊಡ್ಬೇಕು. ನಾವೇನ್ ಮಾಡಕ್ಕಾಗತ್ತೆ? ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್, ಐ ಆಮ್ ಜಸ್ಟ್ ಅ ಸಿವಿಲಿಯನ್. ಆಟೋ ಡ್ರೈವರ್ ಅಷ್ಟೇ. ಅದ್ ಬಿಟ್ರೆ ಲೀಗಲ್ ಆಗಿ ಬಿಡ್ಬೇಕು, ಇಲ್ಲ ಸ್ಟಾಪರ್ ಮಾಡ್ಬೇಕು ಮಾತ್ರ. ಇಟ್ ಇಸ್ ಲೈಕ್ ಹ್ಯಾಂಗಿಂಗ್ ಇನ್ ಬಿಟ್ವೀನ್. ಈ ಕಡೆ ಎಸ್ ಕೂಡ ಹೌದು, ನೋ ಕೂಡ ಹೌದು ಅಂದ್ರೆ ಮಾತ್ರ ಇದೆ ಸರ್. ಆಮೇಲೆ ನೀವು ಜಾಬ್ ಬಿಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ನಿಸ್ಲಿಲ್ಲ ಸರ್? ಜಾಬ್ ಬಿಟ್ಟಾದ್ಮೇಲೆ ಇಷ್ಟೊಂದೆಲ್ಲ ನಾವು ಪಾಸ್ಟ್ ಅಲ್ಲಿ ಇದ್ದೀವಿ, ಬಿಟ್ಟಾದ್ಮೇಲೆ ನಮ್ ಪರಿಸ್ಥಿತಿ ಏನು, ಅಂದ್ರೆ ಯಾರೇ ಒಬ್ಬ ಕಮಿಟ್ಮೆಂಟ್ ಇಟ್ಟೇ ಇರ್ತಾನೆ. ನಿಜ, ನಮ್ ಕಮಿಟ್ಮೆಂಟ್ ಏನು, ನಮ್ಗೆ ಏನ್ ಮಾಡೋದು ಮುಂದೆ ಅನ್ನೋದೇ ಆಲೋಚನೆ ಬರ್ಲಿಲ್ಲ ಸರ್? ಆ ಆಲೋಚನೆ ಬಿಟ್ಟು ಮುಂದೆ ಬರೋದೇ ಆಕ್ಚುಲಿ ಜೀವನ ಸರ್. ಏನಿಗೆ ಗೊತ್ತಾ, ಆ ರಿಸ್ಕ್ ಅನ್ನೋದನ್ನೇ ಒಂದು ಅಣೆಕಟ್ಟು, ಇಟ್ಸ್ ಲೈಕ್ ಅ ಡ್ಯಾಮ್. ಅದು ಸ್ಟಾಪ್ ಮಾಡಿ ಇಟ್ಕೊಳತ್ತೆ. ಅದು ಓವರ್ಫ್ಲೋ ಆಗಕ್ ಸ್ಟಾರ್ಟ್ ಆಗತ್ ನೋಡಿ. ದಟ್ ಈಸ್ ಕಾಲ್ಡ್ ಬ್ರೇಕಿಂಗ್ ದ ಬ್ಯಾರಿಯರ್ ಆಫ್ ಫಿಯರ್. ನಮ್ಗೆ ಒಂದಿಷ್ಟು ಇವಾಗ ನೋಡಿ, ಇಲ್ಲಿವರೆಗೂ ಬೆಳಕಿದೆ, ಇಲ್ಲಿಂದ ಆಚೆ ಕತ್ಲು ಕಾಣಿಸ್ತಾ ಇದೆ. ಕತ್ಲಲ್ಲಿ ಏನಿದೆ ಗೊತ್ತಿಲ್ಲ.
ಸೊ ಕತ್ಲಲ್ಲಿ ಕಾಲಿಡಕ್ ಭಯ ಪಡ್ತೀವಿ. ಕತ್ಲಿಗೆ ಹೋಗಿ ಜಗತ್ತೇನಿದೆ ನೋಡಿ ಅಲ್ಲಿಂದ ಬರ್ಬೇಕು. ಫಿಯರ್ ಅನ್ನೋದೇನ್ ಗೊತ್ತಾ, ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ವಿಸಿಬಲ್ ಅಂಡ್ ಯು ಆರ್ ಅಫ್ರೇಡ್ ಟು ಗೋ ದೇರ್. ಹೌದು, ಅದು ಅನ್ನೋನ್. ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋದನೆ ಜೀವನ. ಇಲ್ಲ ಅಂದ್ರೆ ಅದು ಆಕ್ಚುಲ್ ಆಗಿ ಸಬ್ಲೈಮ್ ಅಂದ್ರೆ ಏನ್ ಗೊತ್ತಾ, ಸಾವಿಗೆ ತುಂಬಾ ಹತ್ರ ಹೋಗಿ ಬರ್ತಾನಲ್ಲ ಅವನಿಗೆ ಸ್ವಲ್ಪ ಭಯ ಅನ್ನೋದು ಎಲ್ಲಾ ವಿಷಯದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್. ನಾನು ಅದೇ ಹೇಳಿದೆ ಅಲ್ಲ, ಒಂದು 6.5-7 ತಿಂಗಳು ಹೌಸ್ ಅರೆಸ್ಟ್ ಆಗಿದೆ ಅಂತ ನಾನೇ ಮಾಡ್ಕೊಂಡು. ಆ ಟೈಮ್ ಅಲ್ಲಿ ಐ ಮೈಟ್ ಹ್ಯಾವ್ ಡೈಡ್. ಯಾಕಂದ್ರೆ ಇಟ್ ಇಸ್ ಕಾಲ್ಡ್ ಅ ಸ್ಟೇಜ್ ಆಫ್ ಯುವರ್ ಬಾಡಿ ಗಿವಿಂಗ್ ಅಪ್, ಯು ಗೋಯಿಂಗ್ ಇನ್ ಟು ವೆಜಿಟೇಟಿವ್ ಸ್ಟೇಟ್. ಆ ವೆಜಿಟೇಟಿವ್ ಸ್ಟೇಟ್ ಹೋದಾಗ ಕೈ ಕಾಲು ಕೆಲಸ ಮಾಡಲ್ಲ, ಸುಮ್ಮನೆ ಹಂಗೆ ಇರ್ಬೇಕು, ಬ್ರೈನ್ ಡೆಡ್ ಆಗ್ತಾರೆ ಗೊತ್ತಾ. ಅಂದ್ರೆ ಏನು ಆಲೋಚನೆ ಬರಲ್ಲ. ಯಾಕಂದ್ರೆ ನನ್ಗೆ ಏನ್ ಇಷ್ಟ ಅನ್ನೋದು ನನ್ಗೆ ಗೊತ್ತಿಲ್ಲ ಸರ್. ಎಂತೆಂತ ಮಾತುಗಳೆಲ್ಲ ಕೇಳಿದೀವಿ ಗೊತ್ತಾ ಕಾರ್ಪೊರೇಟ್ ಅಲ್ಲಿ. ನೀನ್ ಇಲ್ಲಿ ಕೆಲಸ ಮಾಡಿರ್ಲಿ ಅಂದ್ರೆ, ಇಲ್ಲಿ ಇಂಟರ್ವ್ಯೂ ಕೊಟ್ಟಿರ್ಲಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಎಲ್ಲೋ ಕೆಲಸನೇ ಸಿಗ್ತಾ ಇರ್ಲಿಲ್ಲ. ಕೆಲಸ ಮಾಡೋದು ಯಾರು ಕರ್ಕೊಳ್ಳಲ್ಲ, ಯಾರು ಕರ್ಕೊಳಲ್ಲ. ಇವಾಗ ನೀನ್ ಹೋದ್ರೆ ನಿನ್ ಕೆಲ್ಸ ಸಿಗ್ತಾ ಇರೋ ಮಾಡಕ್ ಬಿಡ್ತೀನಿ, ಈ ತರ ಎಲ್ಲ ಬೇಜಾನು. ಅಲ್ಲಿ ನಾವು ವಿಕ್ಟಿಮ್ಸ್ ಅಷ್ಟೇ. ಇವಾಗ ಕೆಲ್ಸ ಉಳಿಸ್ಕೊಂಡ್ರೆ ಸಾಕು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಹಂಗೆ ಇರ್ತಾ ಇತ್ತು. ಆಮೇಲೆ ಆಚೆ ಒಂಥರ ಎಲ್ಲಾ ಕಂಪ್ನಿಲೂ ಇದೆ ನೋಡ್ಬಿಟ್ಟು ನನ್ಗೆ ಚಿಗುಪ್ಸನೆ ಬಂದ್ಬಿಡಿತ್ತು. ನನಗೆ ಎಸ್ಪೆಷಲಿ ಇದೇನಕ್ಕಾಗಲ್ಲ ಅಂದ್ರೆ, ಐ ಹ್ಯಾವ್ ಬೀನ್ ಅ ವಿಕ್ಟಿಮ್ ಆಫ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಫ್ರಮ್ ಚೈಲ್ಡ್ಹುಡ್. ಒನ್ ಆಫ್ ಮೈ ಪೇರೆಂಟ್ ಇಸ್ ಒನ್. ಇನ್ ಡೀಪ್ ಆಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್ ಅದ್ ಒಂದಿದೆ. ಸೊ ಐ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ವಾಟ್ ದೀಸ್ ಗೈಸ್ ಡೂ. ದೇ ಮೇಕ್ ಯು ಫೀಲ್ ಅ ಸರ್ಟನ್ ವೇ. ಇವಾಗ ನಿನ್ ಕೈಲಿ ಆಗಲ್ಲ, ನಿನ್ ಇಷ್ಟೇ ಅಂತ ಪ್ರೂವ್ ಮಾಡ್ಬಿಟ್ಟಾಗ ನಮ್ಮನ್ನ ನಾವು ಕುಗ್ಗಿಸ್ಕೊಳ್ಳೋದು ಶುರು ಮಾಡ್ತೀವಿ. ನಮ್ಮನ್ನ ಕುಗ್ಗಿಸ್ಕೊಂಡ್ ಮೇಲೆ ದಟ್ ಇಸ್ ದ ವರ್ಸ್ಟ್ ಥಿಂಗ್, ದ ವರ್ಸ್ಟ್ ಫೀಲಿಂಗ್ ಎವರ್. ಯಾರೇ ಆಗ್ಲಿ ಏನೇ ಹೇಳಲಿ, ನಮ್ಮ ತನ ನಾವು ಬಿಟ್ಕೊಡ್ಬಾರ್ದು. ಇಫ್ ವಿ ಆರ್ ಗಿವಿಂಗ್ ಅಪ್, ದ ಪರ್ಸನ್ ಹೂ ಇಸ್ ಟ್ರೈಯಿಂಗ್ ಇಟ್ ಇಸ್ ಆಕ್ಚುಲಿ ವಿನಿಂಗ್. ಯಾರು ಏನೋ ಹೇಳಕ್ ಟ್ರೈ ಮಾಡ್ತಾರಲ್ಲ, ಅಂದ್ರೆ ಇವ್ರನ್ನ ಕುಗ್ಗಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರಲ್ಲ, ಅವ್ರು ಗೆದ್ದಂಗ ಆಗೋಗ್ಬಿಡುತ್ತೆ. ಸೊ ನಾವ್ ಆ ಮೂಮೆಂಟ್ ಹಂಗ ಅನ್ಸಿದ್ರೆ, ಯಾಕಂದ್ರೆ ನಮ್ ಸಬ್ ಕಾನ್ಶಿಯಸ್ ಒಂದ್ಸರಿ ತಲೆ ಹೋಗ್ಬಿಟ್ರೆ, ಹೌದು, ಅದು ಏನಂದ್ರೆ ಮುಂದೆ ಆಲೋಚನೆ ಬರಲ್ಲ ನಮ್ಗೆ, ಏನು ಆಲೋಚನೆ ಬರಲ್ಲ. ಅವ್ರು ಏನು ಅದೇ ಕುಗ್ಗುತ್ತಿರ್ತಿ ಹೊರತು ಮತ್ತೆ ನಮ್ಗೆ ಏನು ಮಾತಾಡೋಕಲ್ಲ, ಏನು ಮಾಡೋಕಲ್ಲ. ಹೌದು, ಆತರ ಇರುತ್ತೆ ಮೈಂಡ್. ಆತರನೇ ಕೆಲಸ ಮಾಡುತ್ತೆ ಮೈಂಡ್. ಬೇರೆ ಏನ್ ಹೇಳ್ತಾರೆ ಅದನ್ನೇ ಕೇಳ್ತಾ ಇರುತ್ತೆ, ಆತರ ಇರುತ್ತೆ. ಖಂಡಿತ ಆ ಮಾತ್ ನಿಜ, ನಾನು ಒಪ್ಕೊಂತೀನಿ. ಯಾಕಂದ್ರೆ ನಿನ್ ಕೈಲಿ ಆಗಲ್ಲ ಅನ್ನೋ ತುಂಬಾ ಕೇಳ್ಕೊಂಡ್ ಬಂದಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ. ಓಕೆ. ಸೊ ಅದೆಲ್ಲ ಒಂದು ಸ್ಟೇಜ್ ದಾಟದ್ಮೇಲೆ ಇವ್ರು ಹೇಳಿದ್ರೆ, ಇಲ್ಲಿ ನನಗೆ ಇಲ್ಲಿ ಬೌಂಡ್ರಿ ಇದೆ, ಇಲ್ಲಿ ಸೆಟ್ ಆಗಲ್ಲ ಅನ್ಕೊಂಡ್ ಆ ವಿಷಯದಿಂದ ಸಿಕ್ಕಾಬಿಡೆ ಕಂಪ್ನಿ ಚೇಂಜ್ ಮಾಡ್ಬಿಟ್ರು. ಕಂಪ್ನಿಗಳ ಹೆಸರು ಹೇಳಲ್ಲ. ಅದಾದ್ಮೇಲೆ ಮಾರ್ಷಲ್ ಆರ್ಟ್ಸ್ ಸೇರ್ಕೊಂಡು ಒಂದ್ ಸ್ವಲ್ಪ ಶಾಂತಿ, ನೆಮ್ಮದಿ. ಡೈಲಿ ಒಂಥರ ನನ್ ಬೆಳಗ್ಗೆ ಎದ್ರೆ ನನ್ ರೊಟೀನ್ ಅದು ಪೀಸ್, ಬಾರಿ ಎನರ್ಜಿ, ಮೆಡಿಟೇಷನ್. ಓಕೆ. 5 to 20 ನಿಮಿಷ ಮೆಡಿಟೇಷನ್ ಮಾಡ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಂಚದ ಮೇಲೆ ಕೂತ್ಕೊಂಡು. ಅದಾದ್ಮೇಲೆ ಏನೋ ಒಂದ್ ಎಕ್ಸರ್ಸೈಸ್ ಮಾಡಿ ದಿನ ಸ್ಟಾರ್ಟ್ ಮಾಡಿದ್ರೆ ಆಟೋ ಓಡ್ಸಕ್ ಹೋಗ್ಬಿಡ್ತೀನಿ. ಈ ನಡುವೆ ಅವಾಗ ಒಂದ್ 3 hour 2 hour 3 hour ಬೆಳಗ್ಗೆ, 2 hour 3 hour ಸಂಜೆ, ಈ ತರ. ಓಕೆ. ಡ್ಯಾನ್ಸ್ ಇರೋದಿನ ಹೋಗಲ್ಲ. ಇವತ್ತು ಆಕ್ಚುಲಿ ಡ್ಯಾನ್ಸ್ ಇದೆ 7 ಗಂಟೆ 7 ಓಕೆ. ಏನ್ ಪರವಾಗಿಲ್ಲ. ಸರಿ, ಇವಾಗ ನೀವು ಜಾಬ್ ಬಿಟ್ಟಾಯ್ತು, ಜಾಬ್ ಬಿಟ್ಟಾದ್ಮೇಲೆ ಏನೋ ಡೆಲಿವರಿ ಮಾಡಿದ್ರಿ, ನಾವು ರ್ಯಾಪಿಡೋ ಬೈಕ್ ಹೊಡಿದ್ರಿ ಅಂತ ಹೇಳಿದ್ರಿ. ಬೈಕ್ ಹೊಡೆದಾದ್ಮೇಲೆ ಆಟೋ ತಗೋಕ್ ಹೆಂಗ್ ಬಂತು ಸರ್ ನಿಮ್ಗೆ ಐಡಿಯಾ? ಆಟೋಗೆ ಏನ್ ಗೊತ್ತಾ ಸರ್, ಬೈಕ್ ಅಲ್ಲಿ ರ್ಯಾಪಿಡೋ ಬೈಕ್ ಯಾರು ಓಡಿಸಿರೋರು ಕೇಳಿದಿರಾ? ಅವ್ರ ಅರ್ನಿಂಗ್ ಎಷ್ಟು ಗೊತ್ತಾ? 1 ಕಿಲೋಮೀಟರ್ ಅಲ್ಲ, 1 ಕಿಲೋಮೀಟರ್ ಓಡಿಸಿದ್ರೆ ಅವ್ರಿಗೆ ₹3 ಬರುತ್ತೆ ಲಾಭ. ಓಕೆ. ಒಂದಿನ 100 ಕಿಲೋಮೀಟರ್ ಓಡಿಸ್ದ ಅಂದ್ರೆ ಅವ್ನಿಗೆ ಎಷ್ಟು ಸರ್ ಬಂತು ಜೆಪಿ? ₹300 ಜೀವನ ಮಾಡ್ತಾನೆ. ಇದು ವಾಟರ್ ಬಿಲ್ ಕಟ್ತಾನ, ಬಾಡಿಗೆ ಕಟ್ತಾನ, ಊಟ ಮಾಡ್ತಾನ, ಬಟ್ಟೆ ಹಾಕ್ತಾನ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾನ. ಇಷ್ಟೆಲ್ಲ ಇದೆ. 1,000 ದುಡ್ದೆ, 1 ವರ್ಷ ದುಡ್ದೆ ಅಂತಾರೆ ಬೈಕ್ ಟ್ಯಾಕ್ಸಿಯಲ್ಲಿ. ನೀವು ಅದ್ರಲ್ಲಿ ಪೆಟ್ರೋಲ್ ಖರ್ಚು, ಗಾಡಿ ಸ್ವಂತ ಆಗಿದ್ರೆ ಪರವಾಗಿಲ್ಲ. ಎಲೆಕ್ಟ್ರಿಕ್ ಗಾಡಿ ಆಗಿದ್ರೆ ಅದಕ್ಕೆ ಬಾಡಿಗೆ. ಎಲೆಕ್ಟ್ರಿಕ್ ಗಾಡಿ ತಗೊಂಡ್ ಬಾಡಿಗೆ ಓಡಿಸೋರು ಇದಾರೆ ಬೆಂಗಳೂರಲ್ಲಿ. ಸರ್, ಬೆಂಗಳೂರವರಲ್ಲ, ಸಿಕ್ಕಾಪಟ್ಟೆ ಹೊರಗಡೆ ಅವರು, ಬೇರೆ ಸ್ಟೇಟ್ ಅವ್ರು ಬಂದು ಗಾಡಿ ಓಡಿಸ್ತಿರೋದ್ರಿಂದ ನಮ್ಮ ಆಟೋದವ್ರಿಗೆ ಪ್ರಾಬ್ಲಮ್ ಆಗಿರೋದು. ಬರೀ ಆಟೋ, ಇದು ಬೈಕ್ ಅಲ್ಲ, ಬೇರೆ ಸ್ಟೇಟ್ ಇಂದ ಬಂದು ಆಟೋಗಳು 10-20 ಆಟೋಗಳು ತಗೊಂಡ್ಬಿಟ್ಟು, ಏನೋ ಕೇಳ್ಬಿಟ್ಟು ರೆಂಟ್ ಎಲ್ಲ ಕೊಡ್ಕೊಂಡು, ನಾನೇ ಅವ್ರದ್ದೇನೋ ಲೈಕ್ ಐ ಡೋಂಟ್ ನೋ ಅಬೌಟ್ ಇಟ್, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್. ಓಕೆ.
ಅವ್ರದ್ ವಿಷಯ ಬಿಡಿ. ಅಂದ್ರೆ ಇದಕ್ಕೆ ಪರ್ಮಿಟ್ ಕೊಡ್ತಿರೋರು ಯಾರು ಗೊತ್ತಿಲ್ಲ, ಅವ್ರು ಯಾರು ನಮಗ್ ಗೊತ್ತಿಲ್ಲ ಅಷ್ಟೇ. ಅದನ್ನ ಹೇಳಿ ಮುಂದೆ ನಮ್ಮ ಆಟೋಗಳನ್ನ ನಾವೇ ತಗೊಂಡ್ ಓಡಿಸೋದ್ರಿಂದ ಈ ತಲೆನೋವು ಬರಲ್ಲ. ಆಮೇಲೆ ಬಾಡಿಗೆನೂ ಎಷ್ಟು ಸರ್ ಇವಾಗ 300 500 600 ರೂಪಾಯಿವರೆಗೂ ಏನೋ ಇದೆ ಒಂದ್ ಪರ್ ಡೇ ಬಾಡಿಗೆ. ಒಂದ್ ದಿನ 600 ರೂಪಾಯಿ ಅಲ್ಲಿ ಅಂದ್ರೆ 300 ರೂಪಾಯಿ ಇಟ್ಕೊಳ್ಳಿ. 300 ರೂಪಾಯಿ ಇಟ್ಕೊಂಡು ಅವನೊಂದ್ 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ ದಿನ ಎಲ್ಲ ಓಡಿಸ್ತಾನೆ. ದಿನ ಎಲ್ಲ ಓಡಿಸ್ದ ಅಂದ್ರೆ ಅದಕ್ಕೆ ಏನೊಂದ್ 1000 ರೂಪಾಯಿ ಮಾಡಿದ್ನ 1000 ರೂಪಾಯಿ ಮಾಡಿದ್ರೆ ಎಷ್ಟಾಯ್ತು? 300 400 ರೂಪಾಯಿ 400 rupees ಅವ್ರಿಗೆ 400. ಅದೇನ್ 400 ಅಲ್ಲೇ ಮುಗಿಯಲ್ಲ. ಹಿ ಮೈಟ್ ಅರ್ನ್ ಲಿಟಲ್ ಎಕ್ಸ್ಟ್ರಾ. 1500 ಡೇ ಬೈ ಡೇ ಹಂಗಿರತ್ತೆ. ಇನ್ನೊಂದಿನ ಅವ್ರಿಗೆ ಒಂಥರ ನಾಕಿರತ್ತೆ. ಈ ಟೈಮ್ ಅಲ್ಲಿ ಇಲ್ಲಿಂದ ಬಾಡಿಗೆ ಸಿಗುತ್ತೆ, ಈ ಕಡೆಯಿಂದ ಈ ಕಡೆಗೆ ಸಿಗತ್ತೆ, ಆ ಕಡೆ ಏನ್ ಸಿಗಲ್ಲ ಅಂತ. ಅದನ್ನ ನೋಡ್ಕೊಂಡ್ಬಿಟ್ರೆ ದೇ ಕ್ಯಾನ್ ಮೇಕ್ ಅರೌಂಡ್ 1500 ಆಯ್ತು ಅಂದ್ರೆ ಅಲ್ಲಿ 400 900 ಆಯ್ತು, ಡಿಪೆಂಡಿಂಗ್ ಆನ್ ಹಿಸ್ ರಿಕ್ವೈರ್ಮೆಂಟ್. ಬಟ್ 900 800 1000 ಇಷ್ಟು ನೋಡ್ಬೋದು ಆಟೋ ಡ್ರೈವರ್ ಅಷ್ಟೇ. ಎಲೆಕ್ಟ್ರಿಕ್ ಗಾಡಿ ಆದ್ರೆ ಅದೇನು ಕರೆಂಟ್ ಬಿಲ್ ಕಟ್ಬೇಕು, ಹಂಗೆ ಬರಲ್ಲ. ಹೌದೌದು. ಆಮೇಲೆ ಟೈಮಿಂಗು ಕಡಿಮೆ, ದುಡಿಯಕ್ಕಾಗಲ್ಲ. 3.5 hour 2 ಸರಿ ಚಾರ್ಜ್ ಹಾಕ್ಬೇಕು. ಅವನೇನಾದ್ರು ಫುಲ್ ಟೈಮ್ ಓಡಿಸ್ತೀನಿ ಅಂದ್ರೆ. ಹೌದು, 7 hours ತುಂಬಾ ಕಷ್ಟ. ಅದು ಕ್ಯೂ ನಿಂತ್ಕೊಂಡಿರ್ತೇವೆ. ಮನೆಗೆ ತಗೊಂಡೋಗಿ ಚಾರ್ಜ್ ಹಾಕೊಳ್ಳೋರು ನಾರ್ಮಲ್ ಆಗಿ, ಅದಕ್ಕೆ ಮನೆ ಸುತ್ತಾನೆ ಓಡಿಸ್ತಾರೆ. ಆ ತರ ಲಿಮಿಟೇಷನ್. ದೊಡ್ಡ ಬಾಡಿಗೆ ತುಂಬಾ ಹೋಗಕ್ಕಾಗಲ್ಲ.